ನಮಸ್ಕಾರ. ನುಡಿ ಬೆಳಗು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳ ರವರ ಲೇಖನ. ನಮ್ಮ ಎದೆಯೊಳಗೆ ದೇವರಿದ್ದಾನೆ. ಎರಡಕ್ಕೆ ಎರಡು ಸೇರಿದರೆ ನಾಲ್ಕಾಗುತ್ತದೆ. ಭಾರತವು ಸೇರಿದಂತೆ ಅಮೆರಿಕ, ಶ್ರೀಲಂಕಾ ಅಥವಾ ಎಲ್ಲಿ ಹೋದರೂ ಎರಡಕ್ಕೆ ಎರಡು ಸೇರಿದರೆ ನಾಲ್ಕೇ ಆಗುತ್ತದೆ. ಇದು ಶಾಶ್ವತ ಸತ್ಯ. ನೀರು ಅನ್ನುವುದು ಜಲಜನಕದ ಎರಡು ಅಣುಗಳು ಮತ್ತು ಆಮ್ಲಜನಕದ ಒಂದು ಅಣು ಸೇರಿ ಆಗಿದೆ ಎಂದು ವಿಜ್ಞಾನ ಹೇಳುತ್ತದೆ. ಎಲ್ಲಿ ಹೋದರೂ ಅಷ್ಟೆ. ಇದು ಕೂಡ ಬದಲಾಗುವುದಿಲ್ಲ. ತೋರುವ ಜಗತ್ತು ತಾತ್ಪೂರ್ತಿಕ ಸತ್ಯ, ಆದರೆ ಅದರ ಒಳಗಿರುವುದು ಶಾಶ್ವತ ಸತ್ಯ. ದೇಶ, ಕಾಲ ಎಲ್ಲವನ್ನೂ ಮೀರಿದ ಸತ್ಯ ಒಂದಿದೆ. ಅದಕ್ಕೆ ನಾವು ದೇವರು ಎಂದು ಕರಿತೀವಿ. ವಿಜ್ಞಾನಿ ಅದಕ್ಕೆ ಶಕ್ತಿ ಅಂತ ಕರೆದರು. ತತ್ವಜ್ಞಾನಿ ಸತ್ ಅಂತ ಕರೆದಿರಬಹುದು. ಭಾವುಕ ಭಕ್ತ ಅದಕ್ಕೆ ದೇವರು ಅಂತ ಕರೆದ. ಸತ್ಯಕ್ಕೆ ನಾವು ದೇವರು ಅಂತ ಕರಿತೀವಿ. ಸತ್ಯ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ಸತ್ಯ ಎಲ್ಲಿ ಸಿಗುತ್ತದೆ? ಅದನ್ನು ಹುಡುಕಬೇಕಲ್ಲ. ಹುಡುಗನೊಬ್ಬ ದೇವರನ್ನು ಹುಡುಕಿಕೊಂಡು ಹೊರಟನಂತೆ. ಒಬ್ಬ ಅವನಿಗೆ ದೇವರು ಪೂರ್ವದಲ್ಲಿ ಇದ್ದಾನೆ, ಪೂರ್ವ ದಿಕ್ಕಿಗೆ ಹೋಗು ಅಂತ ಹೇಳಿದ. ಈತ ಪೂರ್ವಕ್ಕೆ ಹೋದ. ಅಲ್ಲಿ ಸಿಗಲಿಲ್ಲ. ಇನ್ನೊಬ್ಬ ಪಶ್ಚಿಮದಲ್ಲಿ ಇದ್ದಾನೆ ಅಂದ. ಅದಕ್ಕೆ ಈತ ಪಶ್ಚಿಮಕ್ಕೆ ಹೋದ. ಅಲ್ಲೂ ಸಿಗಲಿಲ್ಲ. ನಿರಾಸೆಯಾಗಿ ಬರುತ್ತಿದ್ದ ಆ ಹುಡುಗ. ಅಲ್ಲಿ ಒಬ್ಬ ಯಜಮಾನ ಕುಳಿತಿದ್ದ. ಆತ ಯಾಕೆ ಮುಖ ಬಾಡಿದೆ ಎಂದು ಕೇಳಿದ. ದೇವರನ್ನು ಹುಡುಕಿಕೊಂಡು ಹೋಗಿದ್ದೆ, ಆತ ಸಿಗಲಿಲ್ಲ ಎಂದ. ನೀನು ಎಲ್ಲೆಲ್ಲಿ ಹುಡುಕಿದೆ ಎಂದು ಕೇಳಿದ ಯಜಮಾನ. ಪೂರ್ವಕ್ಕೆ ಹುಡುಕಿದೆ, ಸಿಗಲಿಲ್ಲ. ಪಶ್ಚಿಮಕ್ಕೆ ಹುಡುಕಿದೆ, ಸಿಗಲಿಲ್ಲ ಎಂದ. ಅದಕ್ಕೆ ಯಜಮಾನ, ದೇವರು ಇದ್ದಾನೆ, ಆದರೆ ಪೂರ್ವದಲ್ಲಿಯೂ ಇಲ್ಲ, ಪಶ್ಚಿಮದಲ್ಲಿಯೂ ಇಲ್ಲ ಎಂದ. ಅರೆ, ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ ಅಂತೀರಿ, ಜೊತೆಗೆ ದೇವರು ಇದ್ದಾನೆ ಅಂತೀರಿ, ಅದು ಹೇಗೆ ಎಂದು ಕೇಳಿದ ಹುಡುಗ. ಪೂರ್ವ ಪಶ್ಚಿಮ ಎಲ್ಲಿವೆ ಎಂದು ಕೇಳಿದ ಯಜಮಾನ. ನನ್ನ ಮುಂದೆ ಪೂರ್ವ ಇದೆ, ನನ್ನ ಹಿಂದೆ ಪಶ್ಚಿಮ ಇದೆ ಎಂದ ಹುಡುಗ. ಹಾಗಾದರೆ ಪೂರ್ವ ಮತ್ತು ಪಶ್ಚಿಮ ಕೂಡುವ ಸ್ಥಳದಲ್ಲಿ ದೇವರು ಇದ್ದಾನೆ, ಅಂದರೆ ನಿನ್ನ ಹೃದಯದಲ್ಲಿಯೇ ದೇವರಿದ್ದಾನೆ ಎಂದ ಯಜಮಾನ. ಸತ್ಯ ನಮ್ಮ ಎದೆಯೊಳಗಡೆನೇ ಇದೆ. ನಾವು ಹೊರಗಡೆ ಹುಡುಕುತ್ತಿದ್ದೇವೆ, ಅದಕ್ಕೆ ಅದು ಕಾಣೋದಿಲ್ಲ. ದೇವರು ಹೊರಗಿಲ್ಲ, ನಮ್ಮೊಳಗೇ ಇದ್ದಾನೆ ಎನ್ನೋದನ್ನು ತಿಳಿದುಕೊಳ್ಳಬೇಕು. ಮನುಷ್ಯನ ಮನಸ್ಸೇ ಒಂದು ದೊಡ್ಡ ರಣರಂಗ ಆಗಿದೆ. ಕಷ್ಟ ಬಂದಾಗಲೆಲ್ಲ ದೇವರು ಅವತಾರ ತಾಳುತ್ತಾನೆ ಎಂದು ನಾವು ಕಾದು ಕುಳಿತಿದ್ದೇವೆ. ದೇವರು ಹೊರಗೆ ಅವತಾರ ತಾಳಿದರೆ ಪ್ರಯೋಜನ ಇಲ್ಲ. ದೇವರು ನಮ್ಮ ಎದೆಯೊಳಗಡೆ ಅವತಾರ ತಾಳಬೇಕು. ದೇವರು ಮನುಷ್ಯನಿಗೆ ಜನ್ಮ ಕೊಟ್ಟ ಅಂತ ನಾವು ತಿಳಿದುಕೊಂಡಿದ್ದೇವೆ. ಮನುಷ್ಯನಿಗೆ ದೇವರು ಜನ್ಮ ಕೊಡೋದು ಮುಖ್ಯ ಅಲ್ಲ. ಮನುಷ್ಯ ತನ್ನ ಎದೆಯೊಳಗಡೆ ದೇವರಿಗೆ ಜನ್ಮ ಕೊಡಬೇಕು, ಅದು ಮುಖ್ಯ. ದೇವರು ಮನುಷ್ಯನಿಗೆ ಜನ್ಮ ಕೊಟ್ಟ ಎನ್ನುವುದು ಸೃಷ್ಟಿಯ ವಿದ್ಯಮಾನವಾದರೆ, ಮನುಷ್ಯ ತನ್ನ ಎದೆಯೊಳಗಡೆ ದೇವರಿಗೆ ಜನ್ಮ ಕೊಟ್ಟರೆ ಸೃಷ್ಟಿಗೊಂದು ಸಮಾಧಾನ. ನಮಸ್ಕಾರ. ಧನ್ಯವಾದಗಳು.